ಚಿನ್ನ ಮೊಬೈಲ್ ತಗೋ. ಜೆ.ಕೆ. ಯಾಕೋ ಟೆನ್ಷನ್ನಲ್ಲಿದ್ದೀರಾ? ಯಾರನ್ನು ಹುಡುಕ್ತಾ ಇದ್ರಿ? ಮಯೋ, ನಿನಗೆ ನನ್ನ ಫ್ರೆಂಡ್ ಭುವನ್ ಗೊತ್ತಾ? ಭುವನ್? ರಾಕ್ ಸ್ಟಾರ್ ಭುವನ್? ಎಕ್ಸಾಕ್ಟ್ಲಿ. ಈಗಷ್ಟೇ ಅವನ್ನ ನೋಡ್ದಂಗೆ ಅನಿಸ್ತು ನನಗೆ. ಏನು ಹೇಳ್ತಿದ್ದೀರಿ ಜೆ.ಕೆ? ಇಲ್ಲಿ ನೋಡಿದ್ರಾ? ಸುಮಾರು 1.5 ವರ್ಷದಿಂದ ಅವ್ನ ಕಾಂಟ್ಯಾಕ್ಟಿಗೆ ಟ್ರೈ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮೊನ್ನೆ ತಾನೇ ನಾನೊಂದು ಸಿನಿಮಾಗೆ ಹಾಡ್ಸಕ್ಕೆ ಟ್ರೈ ಮಾಡಿದ್ವಿ, ಪತ್ತನೇ ಇಲ್ಲ. ನೀವು ನೋಡಿದ್ರೆ ಇಲ್ಲಿ ನೋಡಿದ್ರಿ ಅಂತ ಇದ್ದೀರಾ? ವೆಲ್, ಈವನ್ ನನ್ನ ಸಿನಿಮಾಗೂ ಅಷ್ಟೇ ಅವ್ನು ಆಡಿಸ್ಬೇಕು ಅಂದ್ಕೊಂಡೆ. ಬಟ್ ಐ ಡೋಂಟ್ ನೋ, ಇದ್ದಕ್ಕಿದ್ದಂಗೆ ಅವ್ನು ಎಲ್ಲಿ ಮಾಯ ಆದ ಅಂತಲೇ ಗೊತ್ತಿಲ್ಲ. ಬಟ್ ಅವನ್ನ ನಾನು ಇಲ್ಲಿ ನೋಡಿದೆ ಮಯು. ಐ ಸಾ ಹಿಮ್ ಯಾ. ಇಲ್ಲಿ ನೋಡಿದ್ರಾ ಜೆ.ಕೆ? ಚಾನ್ಸೇ ಇಲ್ಲ. ನೀವು ಯಾರನ್ನೋ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಷ್ಟೇ. ಈ ಹಳ್ಳಿಗೆ ಯಾಕೆ ಬರ್ತಾರೆ ಅವರು? ನೀವೇ ಯೋಚನೆ ಮಾಡಿ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅವ್ನು ಇಲ್ಲಿಗೆ ಯಾಕೆ ಬರ್ತಾನೆ, ಇಂಥ ಕುಗ್ರಾಮಕ್ಕೆ? ಅವನಿಗೆ ಬೆಂಗಳೂರಿನಲ್ಲ, ಸ್ವಿಟ್ಜರ್ಲ್ಯಾಂಡು, ಐರ್ಲ್ಯಾಂಡು ಇಂಥ ಕಡೆ ಎಲ್ಲ ಫ್ಯಾನ್ ಫಾಲೋಯಿಂಗ್ ಇದೆ. ಬಟ್ ಅವನ್ನ ನಾನು ನೋಡಿದಂತೂ ಇಲ್ಲಿ ಸತ್ಯ. ಜೆ.ಕೆ, ಯಾರನ್ನೋ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಅವ್ನು ಇಲ್ಲಿಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಅಯ್ಯೋ, ನನ್ನ ಕಣ್ಣು ನನಗೆ ಮೋಸ ಮಾಡುತ್ತಾ? ಎಷ್ಟೇ ಜನ ಇದ್ದರೂ ನಾನು ಆರಾಮಾಗಿ ಗುರ್ತಿಡಿತೀನಿ. ಹೇಳಿ ಕೇಳಿ 10 ವರ್ಷದಿಂದ ಫ್ರೆಂಡ್ಸ್ ಬೇರೆ, ನನಗೆ ಗೊತ್ತಾಗಲ್ವಾ? ಏನೋಪ್ಪ, ಇನ್ನೊಂದು ಸಲ ನೋಡಿದ್ರೆ ನನಗೂ ಹೇಳಿ. ತುಂಬ ದಿನ ಆಯಿತು ಅವ್ರ ಜೊತೆ ಮಾತಾಡಿ. ಎಂಥ ಕೆಲಸ ಆಗೋಯ್ತು. ಹೋಗಿ ಹೋಗಿ ಜೆ.ಕೆ ಬಂದಿದ್ದಾನಲ್ಲ, ಅದು ಇಲ್ಲಿಗೆ ಬಂದಿದ್ದಾನೆ. ನಾನು ನೋಡು ಆಯ್ತು. ಅಪ್ಪಿ ತಪ್ಪಿ ಅವನ ಕೈಗೆ ಏನಾದರೂ ಸಿಕ್ಕಾಕೊಂಡ್ರೆ ಎಲ್ಲ ಹಾಳಾಗೋಗುತ್ತೆ. ಮೊದಲಿನಿಂದ ಜಾಗ ಖಾಲಿ ಮಾಡಬೇಕು. ಏನು ಬೇಕು? ನಮ್ಮ ಬಾಸ್ ಕರಿತಿದ್ದಾರೆ, ಬನ್ನಿ. ಯಾರು? ಯಾವ ಬಾಸು? ಅರೆ ಬನ್ನಿ ಸರ್, ಎಲ್ಲ ಗೊತ್ತಾಗುತ್ತೆ. ನೋಡಿ, ನನಗೂ ನಿಮ್ಮ ಬಾಸ್ಗೂ ಯಾವ ಸಂಬಂಧನೂ ಇಲ್ಲ. ನನಗೆ ಯಾರೂ ಗೊತ್ತೂ ಇಲ್ಲ, ನಾನು ಎಲ್ಲಿಗೂ ಬರೋದು ಇಲ್ಲ. ಬೇರೆ ಯಾರನ್ನ ಕರ್ಕೊಂಬರಕ್ಕೆ ಹೇಳಿರ್ಬೇಕು ನೋಡಿ ನಿಮ್ಮ ಬಾಸು. ಅಯ್ಯೋ, ನಮ್ಮ ಬಾಸ್ ಕನ್ಫ್ಯೂಸ್ ಆಗೋ ಸೀನೇ ಇಲ್ಲ. ಅವ್ರು ನಿಮ್ಮನ್ನೇ ಕರ್ಕೊಂಬರಕ್ಕೆ ಹೇಳಿರೋದು. ಬನ್ನಿ. ನೋಡಿ, ನೀವು ಹುಡುಕ್ತಿರೋ ವ್ಯಕ್ತಿ ನಾನಲ್ಲ. ಸುಮ್ಮನೆ ಬಂದು ಕೆಲಸ ಮಾಡ್ಬಿಟ್ಟು ವಾಪಸ್ ಹೋಗೋಕೆ ಹೇಳಿ ನಿಮ್ಮ ಬಾಸ್ಗೆ. ಸರ್, ನಮಗೆ ಬರ್ದಿದ್ರೆ ನಮಗೆ ತೊಂದರೆ ಆಗುತ್ತೆ. ಎಲ್ಲಿಗ್ರಿ ಬರಬೇಕು? ಏನು ಕತೆ ನಿಮ್ಮದು? ಹಾಂ, ಶೂಟಿಂಗ್ ನಡೀತಿದೆ, ಬನ್ನಿ ಸರ್. ಆ್ಯಕ್ಟಿಂಗ್ ಮಾಡಿರುವಂತೆ. ನೋಡಿ, ಕಿಂಡಲ್ ಮಾಡಬೇಡಿ. ನಾವು ಹಳ್ಳಿ ಜನ, ನಮಗೆ ಈ ಶೂಟಿಂಗ್ ಎಲ್ಲ ಆಗಿ ಬರೋದಿಲ್ಲ. ನಾವೆಲ್ಲಿಗೂ ಬರೋದಿಲ್ಲ. ಇವಾಗೇನು ನೀವು ಬರ್ತಿರೋ ಅಥವಾ ಅವ್ರನ್ನೇ ಕರ್ಕೊಂಬರಲ್ಲ? ಬರ್ತೀನಿ ನಡಿ. ಶ್ರದ್ಧಾ, ಭುವನ್ ಸಿಕ್ನೇನಮ್ಮ? ಇಲ್ಲ ಅಪ್ಪಾಜಿ, ಆ್ಯಕ್ಚುಲಿ ಹುಡ್ಕೋಕ್ಕಾಗಲೇ ಇಲ್ಲ. ಹುಡ್ಕೊಳಂತ ಹೋಗೋಷ್ಟರಲ್ಲಿ ನಮ್ಮ ಶಾಲೆಗೆ ಬರೋ ಒಂದು ಮಗುವಿನ ತಾಯಿ ಸಿಕ್ಕಿದ್ರು. ಅವ್ರನ್ನ ಮಾತಾಡಿ ಕಳಿಸೋಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಹೌದಾ? ಅಲ್ಲ, ಈ ಬಚ್ಚಿ ಸವಿತಾನು ಕಾಣ್ತಾ ಇಲ್ವಲ್ಲ, ಎಲ್ಲಿ ಹೋದ್ರು ಇವರು ಅಂತ. ಸರಿ, ನಾನು ಇನ್ನೊಂದ್ಸಲ ಹೋಗಿ ಅವ್ರನ್ನ ಹುಡ್ಕೊಂಡು ಬರ್ತೀನಿ. ನೀನು ಭುವನ್ನ ಹುಡ್ಕೊಂಡು ಬೇಗ ಬಂದ್ಬಿಡಮ್ಮ. ಸರಿ. ಆಮೇಲೆ ಎಲ್ಲರೂ ಆ ಬೇವಿನ ಮರದ ಹತ್ರನೇ ಸೇರೋಣ. ಹಾಂ, ಆಯಿತು ಅಪ್ಪಾಜಿ. ಬೇಗ ಬಂದು. ಇವರು ಎಲ್ಲಿ ಹೋದ್ರಿ ಭುವನ್? ಇಷ್ಟು ಜನಗಳ ಮಧ್ಯೆ ನಿಮ್ಮನ್ನು ಎಲ್ಲಿ ಅಂತ ಹುಡುಕ್ಲಿ? ಬಿಡ ಮರ ಇವಪ್ಪ ನಮ್ಮೂರನಾಗಿದ್ದು ನನಗೆ ಶೂಟಿಂಗ್ ನೋಡಕ್ ಬಿಡೋದಿಲ್ಲ ನೀನ. ನನಗವ್ರ ಪರಿಚಯ ಇತ್ತು, ನಾನು ಅವ್ರಿಗೆ ಪರಿಚಯ ಇಲ್ಲ, ಪರಿಚಯ ಮಾಡ್ಕೊಂಡ್ಕಂತ ಹೋಗ್ತಿರೋದು ಗೊತ್ತಿತ್ತಾ? ಸುಂದರ ಎಂತ ಹಂಗೆ ಕಂಡ್ಬಿಟ್ಟು ಎದುರಿಸೋದು ಗೊತ್ತಾ ಪಚ್ಚಿ? ಈಗ ಹ್ಯಾಂಗ್ ನುಗ್ತೆ ಕಣ. ಯಾರು ಕಾಣಲೇ ಅಲ್ದ? ಎಂತ ಎಂತ ನಗ್ತಾ ಇರೋದು? ಅಲ್ಲ, ಬಿದ್ರು ಮೀಸಿ ಮಣ್ಣ ಇಲ್ಲಿಲ್ಲಲ್ಲ ನಿಂಗೆ. ಅಡ್ಡಿಲ್ಲ, ಎದ್ದೇಳೀಗ. ನನಗೆ ನಿನ್ನ ಕೈ ಬೇಡ, ನನ್ನ ಕೈ ಕೊಟ್ಕೊಂಡೆ ಹಿಂಗೆ ಎದೊಳ್ತೆ.
ಸಾಕ್ ನೀನೆಲ್ಲಿ ನುಕ್ಕ ಬಿತ್ಕೊಂಡಿರ್ ನಂಗೆ ನಿನ್ ಪೌರುಷ ಅಂತ ನಂಗು. ದನಗಳೇ ನೀವೇ ನಿಲ್ಲಿ ನಿಂತ್ಕೊಂಡು ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತಿದ್ನಲ್ಲ. ಬನ್ನಿ. ಏಯ್ ಹೌದು, ನಿನಗೆ ನಾನು ಕರೆದ್ರೆ ಮಾತ್ರ ಕೇಳೋದಿಲ್ಲ ಅಲ್ಲ. ವಾಯ್ ಮಾರ್ರೆ, ಸ್ವಲ್ಪ ಸುಮ್ಮನಿರ್ತೀಯ. ನೀವಲ್ಲಿ ಮೊರ್ಲು ಕಣ ಮಾಡಿ ಶ್ರದ್ಧಕ್ಕಂದು ಭುವನದು ಮಾನ ಮರ್ದಿಯನ್ನು ಕಡುಗ್ಬೇಕಾಗಿಲ್ಲ. ದಣಿಗಳ ಹೋಗಿ ಮಾತಾಡ್ತಾರೆ. ನೀನು ತೆಪ್ಪಗೆ ನಿಂತ್ಕೊಂಡ್ರೆ ಸರಿ, ಆಮೇಲೆ ವಿಚಾರಿಸ್ಕೊತ ನಿನ್ನ. ಬಚ್ಚಿ ಭುವನ್, ನಾನಿಲ್ಲಿ ಶೂಟಿಂಗ್ ನೋಡೋದಕ್ಕೂ ಅಥವಾ ಹೀರೋಯಿನ್ನ ಮೀಟ್ ಮಾಡೋದಕ್ಕೆಲ್ಲಪ್ಪ ಬಂದಿದ್ದು. ಪೂಜೆಗೆ ಟೈಮ್ ಆಗ್ತಿದೆ, ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು. ಬಾ ಹೋಗೋಣ. ಅಲ್ಲ ದಿನಗಳೇ, ಬಟ್ ನೀವು ಅವರಿಬ್ರು ಮೀಟ್ ಮಾಡ್ಲೇಬೇಕಂತೆ. ಅವ್ರು ನಿಮ್ಮನ್ನು ತುಂಬಾ ಕೇಳ್ತಾ ಇದ್ರು. ಅವ್ರು ನನ್ನನ್ನು ಕೇಳ್ತಾ ಇದ್ರ? ಅಲ್ಲ, ನನ್ನ ಪರಿಚಯ ಅವ್ರಿಗೆ ಹೇಗೆ? ದಣಿಗಳೇ ಅದೆಂತ ಇಲ್ಲ, ಇವ್ ಹೀಗೆ ಹೋಗಿ ಗಡ್ಡ ಕರ್ಕೊಂಡು ಹಿಂಗೆ ತಲೆ ಕರ್ಕೊಂಡು ನನ್ಗೊಂದು ಚಾನ್ಸ್ ಕೊಡಿ ಅಂತ ಕೇಳಿರ್ತ. ಈಗ ಅವನಿಗೂ ಇವ್ರ ಪರಿಚಯ ಆಗಿರ್ತಾರೆ ಅಷ್ಟೇ. ಏಯ್ ಪಚ್ಚೆ, ಬನ್ನಿ ದನಗಳೇ. ಅವರು ಶಂಕರಣ್ಣ ಅಂತ, ಈ ಊರಿನ ಮುಖ್ಯಸ್ಥರು. ತುಂಬ ಒಳ್ಳೆ ವ್ಯಕ್ತಿ. ನನಗೂ ಭುವನ್ಗೂ ತಂದೆ ಸ್ಥಾನದಲ್ಲಿದ್ದಾರೆ. ಅವ್ರ ಮನೇಲೆ ನಾವು ಉಳ್ಕೊಂಡಿರೋದು. ಇಲ್ಲಮ್ಮ, ಎಷ್ಟು ದೊಡ್ಡ ಕಲಾವಿದರು ನೀವು. ಎಂಥ ಸಂಸ್ಕಾರ ಅಲ್ಲ. ನೀವು ಇಷ್ಟೊಂದು ಗೌರವ ಕೊಟ್ಟು ನಮಸ್ಕಾರ ಮಾಡ್ತೀರಾ ಅಂತಂದರೆ ತುಂಬ ಒಳ್ಳೆ ಸಂಸ್ಕೃತಿ ಇರೋ ಮನೆತನ ಅಂತ ಅನ್ಸುತ್ತೆ ನಿಮ್ಮದು. ಒಳ್ಳೇದಾಗಿ, ನಿಮಗೂ ಒಳ್ಳೇದಾಗಲಮ್ಮ. ಸರ್, ನಿಮ್ಮನ್ನು ನೋಡಿದ್ರೆ ನಮಸ್ಕಾರ ಮಾಡಬೇಕು ಅನಿಸುತ್ತೆ. ಇಂಥ ಹಳ್ಳಿಲಿ ಇಷ್ಟು ಸಿಂಪಲ್ ಆಗಿ ನೀವು ಜೀವನ ಮಾಡ್ತಾ ಇರ ನೋಡಿದ್ರೆ ಹೊಟ್ಟೆ ಕಿಚ್ಚಿ ಆಗುತ್ತೆ. ಸಾರಿ, ನಾನು ಪರಿಚಯ ಮಾಡ್ಕೊಡೋದೇ ಬರ್ತ್ಬಿಟ್ಟೆ. ಜೆ ಕೆ ಸರ್, ಇವರು ಶಂಕರನ್ ಅಂತ ನಮ್ಮ ದಣಿಗಳು. ಭುವನ್, ಶ್ರದ್ಧವರಾಗಲಿ ಅವ್ರ ಬಗ್ಗೆ ಹೇಳಾಯ್ತು. ಹೌದಾ? ಇವ್ರ ಮೇಲೆ ನನ್ನ ಕೆಲಸಕ್ಕಿರೋದು. ಇಲ್ಲ, ಇವನು ಸುಳ್ಳು ಹೇಳ್ತಿದ್ದಾನೆ. ಇವನು ನಮ್ಮನೆ ಕೆಲಸದವನಲ್ಲ, ನನ್ನ ಮಗ. ನನ್ನ ಮಗನಿಗಿಂತಲೂ ಹೆಚ್ಚು. ನನ್ನ ಬಲಗೈ, ನನ್ನ ಪಾಲಿನ ಶಕ್ತಿ. ಇವನೇ ನಮ್ಮನೆ ಸರ್ವಸ್ವ. ಜೆಕೆ ಅವರೇ, ಭುವನ್, ನಾನು ಈ ಮನೆ ಕೆಲಸದವನು ಅಂತೇಳಿ ಎಷ್ಟು ಸಲ ಹೇಳಬೇಡ ಅಂತ ಹೇಳಿದ್ದೀನಿ ನಿನಗೆ. ಅಪ್ಪಾಜಿ, ಇವರು ಮಯೂರಿ ಅಂತ ತುಂಬ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಮಾಡಿದ್ದಾರೆ. ಸಿನಿಮಾ ಹೀರೋಯಿನ್ ಅನ್ನೋಕ್ಕಿಂತ ತುಂಬ ಒಳ್ಳೆ ಮಾನವೀಯತೆ ಇರೋ ವ್ಯಕ್ತಿತ್ವ ಇವ್ರದ್ದು. ಶ್ರದ್ಧಾ, ನೀವು ತುಂಬ ಹೊಗಳ್ತಿದ್ದೀರಾ ನನ್ನ. ನಾನು ನಿಮ್ಮನ್ನ ಅಪ್ಪಾಜಿ ಅಂತ ಕರಿಬೋದಾ? ಎಷ್ಟು ಹಿತ ಇದೆ ಆ ಪದದಲ್ಲಿ. ಕರಿಯಮ್ಮ. ಮಗ ಇಲ್ಲ ಅನ್ನೋ ಚಿಂತೆಯಲ್ಲಿ ಇಂಚಿಂಚೆ ಸಾಯ್ತಾ ಇದ್ದ ನನಗೆ ಶ್ರದ್ಧಾ ಅದ್ಯಾಕೆ ಸಿಕ್ಕಿದ್ಲು? ಅದು ಯಾವ ಗಳಿಗೆನಲ್ಲಿ ಅಪ್ಪಾಜಿ ಅಂತ ಕರೆಯೋದಕ್ಕೆ ಶುರು ಮಾಡಿದ್ಲೋ ಏನೋ. ಅವತ್ತಿನಿಂದ ಅಪ್ಪಾಜಿ ಅಪ್ಪಾಜಿ ಅಂತ ಕರೆಯೋರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಇವತ್ತು ನೀನು ಅಪ್ಪಾಜಿ ಅಂತ ಕರೀಲ ಅಂತ ಕೇಳ್ತಾ ಇದೀಯ. ಕರಿಯಮ್ಮ, ಆ ಕರೆಸ್ಕೊಳ್ಳೋದಕ್ಕೆ ಪುಣ್ಯ ಮಾಡಿರ್ಬೇಕು. ಏನಿದೆ, ತುಂಬ ಎಮೋಷ್ನಲ್ ಸೀನ್ ನಡೀತಾ ಇದೆ. ಜನ ಶೂಟಿಂಗ್ ಅಂತ ಅಂದ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಅದು ಸರಿ, ನೀವಿಬ್ಬರು ಹೀರೋ ಹೀರೋಯಿನು ಇಡೀ ದೇಶಕ್ಕೆ ಗೊತ್ತು. ಆದರೆ ನಮ್ಮ ಶ್ರದ್ಧಾ ಭುವನ್ ನಿಮಗೆ ಹೇಗೆ ಗೊತ್ತು? ದಣಿಗಳೇ, ಅದು 2 ವರ್ಷದ ಹಿಂದೆ ನಾನು JK ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು.
ನೋಡಿ ತುಂಬ ತೊಂದರೆಲಿದ್ದೆ ನೋಡಿ. 3-4 ತಿಂಗಳು ಅವ್ರ ಮನೇಲಿ ನನಗೆ ಊಟ ಹೊರಿಸ್ತಿಯಲ್ಲ. ಆಮೇಲೆ ನನಗೆ ಬೇರೆ ಏನೋ ಕೆಲಸ ಸಿಕ್ತು ಅಂತ ಅವ್ರಿಗೆ ಹೇಳ್ದೇ ಬಿಟ್ಟು ಹೋಗಿದ್ದೆ. ಪಾಪ ಕೆಲಸ ಬಿಡುವಾಗಲೂ ಕೂಡ ನಿನಗೇನಾದ್ರು ತೊಂದರೆ ಇದ್ದರೆ ಫೋನ್ ಮಾಡು ಅಂತ ಕೈಲಿ ಒಂದಿಷ್ಟು ದುಡ್ಡು ಬೇರೆ ಕೊಟ್ಟು ಕಳಿಸಿದ್ರು ಅಲ್ವಾ ಜೆ.ಕೆ. ಸರ್? ಭುವನ್, ಅದೆಲ್ಲ ಬೇಕಾ ಈಗ? ಮತ್ತೆ ಶ್ರದ್ಧಾ ಶ್ರದ್ಧಾ ಅವ್ರು ನನಗೆ ಗೊತ್ತಿಲ್ಲ, ಮಯೂರಿ ಮೇಡಮ್ ಕಡೆಯವರು. ಅದು ಅಪ್ಪಾಜಿ, ನಾನು ಪೇಟೆ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದಾಗ ಮಯೂರಿ ಅವ್ರನ್ನ ನಮ್ಮ ಸ್ಕೂಲ್ ಡೇಗೆ ಗೆಸ್ಟ್ ಆಗಿ ಕರೆಸಿದ್ವಿ. ಹೀರೋ ಎಲ್ಲ ಅಲ್ಲಿ ಇಲ್ಲಲ್ಲ, ಇಲ್ಲೇನಿದ್ರು ನಿಮ್ಮ ಜೆ.ಕೆ. ಹೌದು ಅಪ್ಪಾಜಿ, ಇದೆಲ್ಲ ಯಾಕೆ ಸುಮ್ಮನೆ? ನಾನು ನಿಮ್ಮ ಮನೆ ಮಗಳಿದ್ದ ಹಾಗೆ ಅಲ್ವಾ? ಹೀಗೆ ಹೇಳ್ತಿದ್ದೀರಾ ಅಂತಂದರೆ ಅದು ನಿಮ್ಮ ದೊಡ್ಡ ಗುಣನ ತೋರಿಸುತ್ತೆ. ಆದರೂ ನಿಮಗೆ ಗೌರವ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಬನ್ನಿ ಒಳಗೆ. ಅಪ್ಪಾಜಿ, ನೀವು ಒಳ್ಳೆ ಮಗ ಸೊಸಿನ ಮನೆಗೆ ತುಂಬಿಸ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದೀರಾ. ಹೌದಮ್ಮ, ಇಷ್ಟು ದಿನ ದೂರದಲ್ಲಿದ್ದ ಮಗ ಈಗ ತಾನೇ ಮನೆಗೆ ಬಂದಿದ್ದಾನೆ. ಅವನಿಗೂ ಒಂದು ಮದುವೆ ಮಾಡೋದು ಬಾಕಿ ಇದೆ. ಇದನ್ನು ತಾಲೀಮು ಅಂತ ಅಂದ್ಕೊಡ್ತೀನಿ ಬಿಡಿ. ಶ್ರದ್ಧಾ, ಸೀರಿಯಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನೀವೀ ಮಾತು ನಂಗೆ ಹೇಳ್ತಿದ್ದೀರಾ? ನನಗಿಂತ ನೀವು ಇನ್ನೂ ಮುದ್ದ ಕಾಣ್ತಿದ್ದೀರಿ. ನಿಮ್ಮಿಬ್ಬರನ್ನು ಒಟ್ಟಿಗೆ ನೋಡ್ತಾ ಇದ್ರೆ ಅಕ್ಕ ತಂಗಿರು ನೋಡಿದಾಗ ಅನ್ನಿಸ್ತಾ ಇದೆ. ಹೌದಾ? ಫೋನ್ ಬಾಯ್ಲೆ, ನಾವೇ ಕಾಣಿಸ್ತಾ ಇದ್ದೀವಿ ಅಣ್ಣ ತಮ್ಮ ಥರನಾ? ನಮ್ಮ ಭುವನೇನು ಕಡಿಮೆ ಇಲ್ಲ ಅಲ್ವಾ? ಹೌದೌದು, ನಿಮಗೆಲ್ಲ ನಾವು ಕಾಣೋದೇ ಇಲ್ಲ ಅಲ್ದ. ನಾನು ಚಂದ ಇದ್ದೆ ಅಂತೇಳಿ ನಿಮಗೆಲ್ಲ ಹೊಟ್ಟೆ ಉರಿ ಬಚ್ಚೆ ಬಾಯ್ಲೆ ಅಂತೇಳಿ. ನೀನು ನಮ್ಮೂರಿನಲ್ಲಿ ಇದ್ದಿದ್ರೆ ನಿನ್ಗೊಂದು ಜೊತೆ ಕಲರ್ಫುಲ್ ಬಟ್ಟೆ ಕೊಡಿಸ್ತಾ ಇದ್ದೆ. ಆದರೂ ನಿಂಗೆ ಏನಾದ್ರು ಕೊಡ್ಬೇಕು ಅನಿಸ್ತಾ ಇದೆ ಕಣ. ಕೊಡಿ ಬರ್ರೆ. ಇದು ಪ್ಯಾಂಟಿಗೆ, ಇದು ಶರ್ಟಿಗೆ, ಇದು ಗೊತ್ತಾಯ್ತು ಬಿಡಿ ಬರ್ರೆ. ಕಲರು ತಗತ್ತೆ ಇಲ್ಲಿ ಕಣಿ. ಈ ನಮ್ನಿ ಕೆಂಪಿದು, ಈ ನಮ್ನಿ ಕೆಂಪಿದು ಒಂದು 10 ತಗೊಂಡು ನಿಮ್ಗೆ ಹಾಕಿ ತೋರಿಸ್ತೆ. ನಾನು ಈ ಥರ ಕಾಣ್ತೆ. ಸವಿತಾ, ನೀವ್ಯಾಕೆ ಸುಮ್ಮನೆ ನಿಂತಿದ್ದೀರಾ? ಬನ್ನಿ ಇಲ್ಲಿ. ನೀವಲ್ಲಿ ಎಷ್ಟು ಚಂದ ತೋರ್ತಿದ್ರಿ. ನಂಗೆ ನಿಮ್ಮ ಹತ್ರಲ್ಲಿ ಬಬ್ಬುಗು ಅಂತಾರ ಅತ್. ಸವಿತಾ, ಹಾಗೆಲ್ಲ ಅನ್ಕೋಬಾರ್ದು. ಕರೀತಿದಾರಲ್ಲ, ಹೋಗು. ಏನು ಗೊತ್ತಾ ಸವಿತಾ, ನಮ್ಮಿಬ್ಬರಿಗಿಂತ ನೀವೇ ಸೂಪರ್. ನ್ಯಾಚುರಲ್ ಬ್ಯೂಟಿ ನಿಮ್ಮದು. ಸೌಂದರ್ಯ ಅನ್ನೋದು ಮನ್ಸು ಒಳಗಡೆ ಇರುತ್ತೆ, ಹೊರಗೆ ಕಾಣೋದಲ್ಲ. ಎಲ್ಲಿ ಮುಗ್ಧತೆ ಇರುತ್ತೆ ಅಲ್ಲಿ ಸೌಂದರ್ಯ ಇರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ನಮ್ಮಿಬ್ಬರಿಗಿಂತ ನೀವೇ ಸೂಪರ್. ಎಂತ ಗೊತ್ತಿತ್ತಕ್ಕ, ನಾ 2 ಸಲ ಅಜ್ಜಿ ಮನೆಗೆ ಹೋಗಿದ್ದೀನಲ್ಲ, ನಿಮ್ದು 2 ಪಿಕ್ಚರ್ ಬಂದಿದ್ದಿತ್ತ. ಅದು ಕೃಷ್ಣ ಲೀಲಾನಲ್ಲಿ ಬಂದಿತ್ತಲ್ಲ, ಅದು ನೀವು ಫುಲ್ ಎಣ್ಣೆ ಕುಡ್ಕ ಟೈಟ್ ಆತ್ರಿ ಕಾಣಿ. ಬಂದ ಫುಲ್ ಗೋಳ್ ಹೊಯ್ಕಂತ್ರಿ ಕಾಣಿ, ಗಲಾಟೆ ಮಾಡ್ತ್ರಿ ಕಾಣಿ. ನಾನು ಹಾಗೆ ಪಚ್ಚಿಗೆ ಹೆದರ್ಸಿ ಜೋರ್ ಮಾಡ್ಕೊಂಡು ಇಳಿಸ್ಕೊಂಡು. ಅಯ್ಯೋ, ಆ ಥರ ಎಲ್ಲ ಮಾಡಬಾರ್ದು. ಅದು ಸಿನಿಮಾಲ್ ಮಾತ್ರ. ಆ ಥರ ಗಲಾಟೆನೂ ಮಾಡಬಾರ್ದು. ಗೊತ್ತಿತ್ತಕ್ಕ, ಆದ್ರೂ ಸುಮ್ಮನೆ ಹಿಂಗೆ ಅಕ್ಕ ಮಾಡಿ ಇದ್ರೆ ಅಷ್ಟೇ. ಎಂತಿದೆ ಇಲ್ಲಿ ಅಕ್ಕ, ನೀವಂತೂ ಸೂಪರ್ ಆಕ್ಟಿಂಗ್ ಮಾಡ್ತೀರಿ. ಅವತ್ತು ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು. ಈಗ ಮತ್ತೊಂದು ಸಿನಿಮಾ ಬರ್ತಾ ಇದೆ, ನಿಮ್ಮ ಫೇವ್ರೆಟ್ ಸ್ಟಾರ್ ಶರಣ್ ಜೊತೆ, ನಟರಾಜ ಸರ್ವಿಸ್ ಅಂತ. ನೋಡಬೇಕು, ಆಯ್ತಾ? ನಿಮಗೆ ಸಿನಿಮಾ ಹೊತ್ತು ಜಾಸ್ತಿ ಇದೆ ಅನ್ಸುತ್ತಲ್ಲ? ಸಿನಿಮಾ ಅಂದ್ರೇ ಹಾಗೆ ಅಲ್ವಾ ಮೇಡಮ್, ಎಲ್ಲರಿಗೂ ಒಂಥರ ಆಕರ್ಷಣೆ. ನಂಗೆ ಅಷ್ಟಲ್ಲೇ ಏನು ಹುಚ್ಚಿಲ್ಲ, ಆದ್ರೂ ಮನೆಗೆಲ್ಲ ಕೆಲಸ ಇರುತ್ತಲ್ಲ ಮಸ್ತ್. ಆದ್ರೂ ನಿಮ್ಮ ಪಿಕ್ಚರ್ ಬಂದು ನಾನು ಹೋಗಿ ಕಣ್ಕೊಬತ್ತಿ. ಅದು ಮೊನ್ನೆ ಒಂದು ಪಿಕ್ಚರ್ ಬಂತಲ್ಲ ನಿಮ್ದದು, ಎಂತದು? ಹಾ, ಇಷ್ಟಕ್ಕ ಅಮ್ಮ.
ಇಷ್ಟ ಕಾಮ್ಯ. ನಿಮ್ಗೋಸ್ಕರ ನಾನು ನಮ್ಮ ಹಳೆಯ ಗೆಳತಿಯರೊಟ್ಟಿಗೆಲ್ಲ ರಾಧಾ ಉಷಾ ನಿಶಾ ಗಿಶಾ ಎಲ್ಲರ ಹತ್ರ ಹೋಗಿ ಒಯ್ ಕಣ್ಕ ಬಪ್ಪ ಅಂತ ಹೇಳಿ ಪಿಕ್ಚರ್ ಕಣ್ಕ ಬಂದಿ. ನಾವು ನಿಮ್ಮನ್ ಕಡ್ರು ಒಂಥರ ಹೊಟ್ಟಿ ಕಿಚ್ಚ. ಎಷ್ಟು ಚಂದ ತೋರ್ತ್ರಿ ನೀವು. So cute. ಹುಡುಗ್ರಲ್ಲ ಶಿಳ್ಳಿ ಹೊಡೆದ್ರ ಹುಡುಗಿಯರ ನಾವ್ ಹೀರೋನ್ ಕಾಂಬುದ್ ಬಿಟ್ಕೊಂಡ್ ನಿಮ್ಮನ್ನೆಲ್ಲ ಕಾಂತ ಕೂತಿತ್ತ. ಅದು ಹಿಂಗೆ ಬಿಟ್ಟು ಕಾಂತ ಕೂತಿತ್ತ ಅಕ್ಕ. ವೆರಿ ನೈಸ್. ಈ ಕಡೆನೂ ನನಗೆ ಇಷ್ಟೊಂದು ಪ್ರೀತಿಸೋರಿದ್ದಾರೆ ಅಂತ ಗೊತ್ತಾಗಿ ತುಂಬ ಖುಷಿ ಆಯಿತು. ಅದಕ್ಕೆ ಅಣ್ಣವ್ರು ಹೇಳಿದ್ದು ನಿಜ, ಅಭಿಮಾನಿಗಳೇ ನಿಜವಾದ ದೇವರು ಅಂತ. ಸರಿ ಪೂಜೆಗೆ ಸಮಯ ಆಗುತ್ತೆ, ಬನ್ನಿ ಒಳಗೆ. ಬನ್ನಿ, ನಿಮ್ಗೆ ಗಣಪತಿ ತೋರಿಸ್ತೆ. ತೋರಿಸಿ ನಿಮಗೂ ತೋರಿಸ್ತೆ. ಬನ್ನಿ. ವಾಟ್? ಭುವನ್ ಪಾಪ ಮಾಡೋದ? ವಾಟ್ ಯು ಮೀನ್ ಭುವನ್? ಡಾಕ್ಟರ್ ನನಗೇನು ಕಾಣಿಸ್ತಾ ಇಲ್ಲ. ಇಷ್ಟು ದಿನ ಮಾಡಿದ್ದು ಬೃಹನ್ ನಾಟಕ ಶ್ರದ್ಧಾ. ಅಯ್ಯೋ ಪ್ಲೀಸ್. Get out of my house. ನಾನ್ ನಿಮ್ ಜೊತೆಗೆ ಬರಲ್ಲ ಭುವನ್. ನಿಮ್ಮ ಮನೆಗೆ ಇನ್ಯಾವತ್ತೂ ನಾನು ಕಾಲಿಡಲ್ಲ. ಈಗ ಹೇಳಿ, ನಾನು ಮಾಡಿರೋ ಪಾಪಕ್ಕೆ ಇದು ತುಂಬ ಕಮ್ಮಿನೇ ಅಲ್ವಾ? ಇಡೀ ದೇಶನ ಹುಚ್ಚೆಪ್ಸಿ ಕುಣಿಸ್ತಿದ್ದ ರಾಕ್ ಸ್ಟಾರು ಇವಾಗ ಈ ಹಳ್ಳಿಲಿ ಈ ಥರ ಕೆಲಸ ಮಾಡ್ಕೊಂಡು ಬದುಕಬೇಕಾ? ಅವನ ಟ್ಯಾಲೆಂಟ್ ವೇಸ್ಟ್ ಆಗ್ತಿರೋದು ಬರೀ ಅವನಿಗೆ ಮಾತ್ರ ಅಲ್ಲ, ಇಡೀ ಇಂಡಸ್ಟ್ರಿಗೆ ನಷ್ಟ ಅದು. ಗೊತ್ತು ಜೆಕೆ, ಆದರೆ ಏನು ಮಾಡೋದು? ಇಲ್ಲಿ ನಮಗೆ ಅತಿ ದೊಡ್ಡ ಕೆಲಸ ಒಂದು ಮುಗಿಯೋದು ಬಾಕಿ ಇದೆ. ಅದಾಗದ ಹೊರತು ಇಲ್ಲಿಂದ ನಾವು ಹೊರಡೋ ಹಾಗಿಲ್ಲ. ಓ ಭುವನ್, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ. ನೋಡಿ, ನಾನೊಬ್ಬ ಹೆಣ್ಣಾಗಿ ನೀವು ಶ್ರದ್ಧಾ ಕೊಟ್ಟಿರೋ ನೋವು ಬಗ್ಗೆ ನನಗೆ ತುಂಬ ಕೋಪ ಬರ್ತಾ ಇದೆ. ಆದರೆ ನೀವು ತಿದ್ಕೊಂಡಿದ್ದೀರ, ಅರ್ಥ ಮಾಡ್ಕೊಂಡಿದ್ದೀರ. ನಿಮ್ಮ ತಪ್ಪಿಗೆ ಏನೇನು ಶಿಕ್ಷೆ ಕೊಟ್ಕೋಬೇಕೋ ಅದನ್ನು ಕೊಟ್ಕೊಂಡಿದ್ದೀರ. ಅಲ್ಲದೆ ಇಲ್ಲಿಗೆ ಬಂದು ಶ್ರದ್ಧಾ ಜೊತೆ ಒಳ್ಳೆ ಕೆಲಸನೂ ಮಾಡಿದ್ದೀರಾ. ಇನ್ಮೇಲೆ ಯಾವ ಪಾಪದ ಹೊರೆನೂ ನಿಮ್ಮ ಮೇಲಿಲ್ಲ. ಮೊದಲು ಈ ಪಾಪ ಪ್ರಜ್ಞೆಯಿಂದ ಹೊರಗೆ ಬನ್ನಿ. ಅದೇನು ಅಂತ ನಾನು ಕೇಳಿದ್ರೆ ನನ್ನಿಂದ ಏನಾದ್ರು ಸಹಾಯ ಆಗ್ಬೇಕಂದ್ರೆ ನಾನು ಮಾಡ್ಬೋದಲ್ವಾ? ಇನ್ಫ್ಯಾಕ್ಟ್ ಭುವನ್ ಕೂಡ ಇವತ್ತೇ ಹೊರಡೋಕೆ ರೆಡಿಯಾಗಿದ್ದಾರೆ. ಆದರೆ ನಾನೇ ಅವರನ್ನು ಕಟ್ಟಿ ಹಾಕಿದ್ದೀನಿ. ಯಾಕೆಂದರೆ ಅದು ಅವ್ರ ಒಳ್ಳೆತಕ್ಕೆ. ಅವರ ಬದುಕಿನ ಅತಿ ದೊಡ್ಡ ರಹಸ್ಯ ಒಂದನ್ನು ಅವ್ರಿಗೆ ತಿಳಿಸೋದು ಬಾಕಿ ಇದೆ. ಇಲ್ಲಿ ನಾನು ಮಾಡಬೇಕಾಗಿರೋ ಸುಮಾರು ಮುಖ್ಯವಾದ ಕೆಲಸನೆಲ್ಲ ಮಾಡಾಗಿದೆ.
ಅಷ್ಟೇ ಅಲ್ಲದೆ ಶ್ರದ್ಧಾಗೆ ಟೀಚಿಂಗ್ ಅನ್ನೋದು ಒಂದು ಪ್ಯಾಷನು. ಅವಳ ಪ್ಯಾಷನ್ನು ಇಲ್ಲಿ ಸಾಯಬಾರ್ದು. ಅದಕ್ಕೆ ಇಲ್ಲಿ ಶಾಲೆ ಓಪನ್ ಮಾಡಿಸಿ ಒಂದು ಒಳ್ಳೆ ಟೀಚರ್ ಬೇಕು ಅಂತ ಗೌರ್ಮೆಂಟ್ಗೆ ಅರ್ಜಿ ಹಾಕಿ ಆದಷ್ಟು ಬೇಗ ಸಿಟಿಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓ ಕಮಾನ್ ಭುವನ್, ಅದು ಅದ್ರ ಪಾಡಿಗೆ ಅದು ಆಗುತ್ತಲ್ವಾ? ನೀವು ಹೊರಡ್ಬೋದು, ಇಲ್ಲೇನಿದೆ ನಿಮ್ಮ ಕೆಲಸ? ನಾನು ರೆಡಿ ಇದ್ದೀನಿ. ಆದರೆ ಶ್ರದ್ಧಾನೇ ಯಾಕೋ ಇನ್ನೂ ಹೊರಡೋ ಟೈಮ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದು ಯಾವಾಗ ಬರುತ್ತೋ ಆ ಟೈಮು. ಏನಿದು ಒಗಟಾಗಿ ಮಾತಾಡ್ತೀರಲ್ಲ? ಅಪ್ಪ ಅನ್ಸ್ಕೊಂಡೋದು ಹೇಳಿ ಥರ ಓಡೋದ. ನನಗೆ ಬೇರೆನೇ ಜೀವನ ಇದೆ, ನನ್ನನ್ನು ತಡಿಬೇಡಿ. ಭುವನ್, ಹೌದು ತಿರುಗಡೆ, ನಿಮ್ ಭುವನ್ ನಿಮ್ ಕನ್ನಡದ ಬಳಿ ಭುವನ್. ಜೆಕೆ, ಶ್ರದ್ಧಾ ನಿಮ್ಮ ಹತ್ರ ಏನೋ ಹೇಳ್ತಿದ್ರಲ್ಲ, ಅದೇನದು ಕೊನೆ ಕೆಲಸ ಅಂದರೆ? ಕೇಳಿದ್ರೆ ಶಾಕ್ ಆಗ್ತೀಯಮ್ಮ. ಅಯ್ಯೋ, ಭುವನ್ ಯಾರು ಗೊತ್ತಾ? ಅದೇ ರಾಕ್ ಸ್ಟಾರ್, ಶ್ರದ್ಧಾಗೋಸ್ಕರ ಇಲ್ಲಿ ತನಕ ಬಂದವನು ಈಗ ಅಲ್ಲಿದ್ದಾನೆ. ಹೌದು, ನೀನು ಹೇಳ್ತಿರೋದೆಲ್ಲ ಸರಿ, ಆದರೆ ಅದಕ್ಕಿಂತ ಇನ್ನೊಂದು ದೊಡ್ಡ ಸತ್ಯ ಇದೆ. ಅದೇನು ಗೊತ್ತಾ? ಭುವನ್ನು ಶಂಕರಣ್ಣನ ಮಗ. ಏನು, ಶಂಕರಣ್ಣನ ಮಗನ? ಈ ವಿಷಯ ಅವರಿಬ್ರಿಗೂ ಗೊತ್ತಾ? ಇಲ್ಲ, ಅದೇ ಬಂದಿರೋದು. ಭುವನ್ನು ಇಲ್ಲಿಗೆ ಬಂದಿರೋದು ಶ್ರದ್ಧಾಗೋಸ್ಕರ, ಆದರೆ ಅವನ ಲೈಫು ಇಲ್ಲಿ ಇನ್ನೊಂದು ಥರ ಓಪನ್ ಆಗಿದೆ. ಅವನಿಗೆ ಗೊತ್ತಿಲ್ದೇ ಶಂಕರಣ್ಣನ ಸೇವೆ ಮಾಡ್ತಾನೆ. ಹಾಗೆ ಶಂಕರಣ್ಣನೂ ಅಷ್ಟೇ, ಅವ್ರಿಗೆ ಗೊತ್ತಿಲ್ದೇ ಭುವನ್ನಲ್ಲಿ ಅವ್ರ ಮಗನ ಕಾಣ್ತಿದ್ದಾರೆ. ಆದರೆ ಭುವನ್ಗೆ ಅವ್ರ ಅಪ್ಪ ಮಾಡಿರೋ ಮೋಸಕ್ಕೆ ಅವ್ರ ನೆರಳು ಕಂಡ್ರೂ ಆಗಲ್ಲ. ಅದೇ ಶಂಕರಣ್ಣ ತಾನು ಮಾಡಿದ ತಪ್ಪಿಗೆ ಇಲ್ಲಿ ತನಕ ಪಶ್ಚಾತ್ತಾಪ ಮಾಡ್ಕೊಂಡೇ ಬಂದಿದ್ದಾರೆ. ಮಗ ಸಿಕ್ಕಿದ್ರೆ ಸಾಕು ಅಂತ ಒದ್ದಾಡ್ತಿದ್ದಾರೆ. ಈ ಎಲ್ಲ ವಿಷಯ ಶ್ರದ್ಧಾ ಗೊತ್ತಿದ್ರು ಅವಳಿಗೇನು ಮಾಡೋಕ್ಕಾಗ್ತಿಲ್ಲ. ಅವಳು ಟೈಮ್ ಬರಲಿ ಅಂತ ಕಾಯ್ತಿದ್ದಾಳೆ. ಅದೇ ಆ ಲಾಸ್ಟ್ ಕೆಲಸ, ಭುವನ್ನ ಶಂಕರಣ್ಣನ ಒಂದು ಮಾಡೋದು. ಹೇಗಲ್ವಾ ಜೇಕೆ? ಅಲ್ಲಲ್ಲೇ ಇದ್ರು, ಸತ್ಯ ಗೊತ್ತಿಲ್ಲದೆ ಇದ್ರು ಅಪ್ಪ ಮಗನ ಬಾಂಧವ್ಯನ ಅನುಭವಿಸ್ತಾ ಇದ್ದಾರೆ. ಭುವನ್ ಕೂಡ ನನ್ನ ಹತ್ರ ಎಲ್ಲ ಹೇಳ್ಕೊಂಡ. ತಾನು ಮೊದಲು ಕೆಟ್ಟವನಾಗಿದ್ದು, ಶ್ರದ್ಧಾಗೆ ಬುದ್ಧಿ ಕಲಿಸ್ಬೇಕು ಅಂದ್ಕೊಂಡಿದ್ದು, ಕೊನೆಗೆ ಒಳ್ಳೆಯವನಾಗಿ ಅವಳಿಗೋಸ್ಕರ ಇಲ್ಲಿ ತನಕ ಬಂದಿದ್ದು ಎಲ್ಲ ಹೇಳ್ಕೊಂಡ. ಪಾಪ ಅಲ್ವಾ ಜೇಕೆ? ಇಂಥ ಒಂದು ಲೈಫ್ ಟರ್ನಿಂಗ್ ವಿಷಯ ಇಲ್ಲಿ ತನಕ ಅವನಿಗೆ ಗೊತ್ತೇ ಆಗಲಿಲ್ಲ ನೋಡಿ. ಜೇಕೆ, ಟೈಮ್ ಬರಲಿ ಅಂತ ಕಾಯ್ತಾ ಕೂರೋಕ್ಕಾಗಲ್ಲ. ನಾವಿಬ್ರು ಅವ್ರಿಗೋಸ್ಕರ ಏನಾರ ಮಾಡಲೇಬೇಕು ಅನಿಸ್ತಾ ಇದೆ ನನಗೆ. ವಿಷಯ ತುಂಬ ಸೂಕ್ಷ್ಮವಾಗಿದೆ ಮಯ್ಯೋ, ಹಾಗೆಲ್ಲ ಏಕಾಏಕಿ ಡಿಸಿಷನ್ ತೊಗೊಳಕ್ಕಾಗಲ್ಲ. ಟೈಮ್ ಬರಲಿ ನೋಡೋಣ. ಆದರೆ ಒಂದಲ್ಲ ಒಂದಿನ ನಿಜ ಹೊರಗೆ ಬರುತ್ತೆ. ಆದರೆ ನನಗೆ ಟೆನ್ಷನ್ ಆಗಿರೋದು ಭುವನ್ ಕೆರಿಯರ್ ಬಗ್ಗೆ. ಹೌದು ಜೇಕೆ, ಅಂತ ಒಂದು ದೊಡ್ಡ ರಾಕ್ ಸ್ಟಾರ್ ಆಗಿ ಇಡೀ ಕರ್ನಾಟಕ ಖುಷಿ ಕೊಟ್ಟವನು ಈಗ ಒಂದು ಮನೆ ಕೆಲಸ ಮಾಡ್ತಾ ಇದ್ದಾನಂದ್ರೆ ವೆರಿ ಸ್ಯಾಡ್. ಅವನ ಮನೆ ಕೆಲಸ ತಾನೇ ಅವ್ನು ಮಾಡ್ತಾ ಇರೋದು. ಹೇಗಾದರೂ ಮಾಡಿ ಅವನ ಕೆರಿಯರ್ ಮತ್ತೆ ಅವನಿಗೆ ಸಿಗೋವಾಗ ಮಾಡಬೇಕು. ಮತ್ತೆ ಅವನ ಸ್ಟೇಜ್ ಹತ್ತಬೇಕು, ಮತ್ತೆ ಅವನ ಮೈಕ್ ಹಿಡಿಲೇಬೇಕು. ಹಾಗೆ ಏನಾದ್ರು ಮಾಡೇ ಮಾಡ್ತೀನಿ ನಾನು. ಈ ಊರಿಗೆ ಶೂಟಿಂಗ್ ಬಂದು ಏನೇನೆಲ್ಲ ಗೊತ್ತಾಗೋಯ್ತು ನೋಡು.
ಅಲ್ವಾ ಚೈಕೆ, ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ. ಆ ಊರು, ಅಪ್ಪಾಜಿ ವಿಶ್ವಾಸ, ಹಬ್ಬದ ಅಡುಗೆ, ಜನ ಎಲ್ಲ ಸಖತ್ತಾಗಿತ್ತು. ಇನ್ಫ್ಯಾಕ್ಟ್ ಈ ಗೌರಿ ಗಣೇಶ ಹಬ್ಬ ಖಂಡಿತ ನೆನ್ಪಿಟ್ಕೋತೀನಿ ನಾನು ಕೊನೆ ತನಕ. ಸಖತ್ತಾಗಿತ್ತು. ಹೌದು ಮಯ್ಯು, ಇಲ್ಲಿಗೆ ಇನ್ನೊಂದ್ಸಲ ನಾವು ಬರಲೇಬೇಕು. ಶೂಟಿಂಗ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವಾದ್ರೂ ಬಂದು ಹೋಗ್ಬೇಕು. ಭುವನ್, ಈ ಅಡಿಕೆ ಚೀಲದ ಲೆಕ್ಕ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ದಿನೊಂದ್ಸಲ ಎಲ್ಲ ಸರಿಯಾಗಿ ನೋಡಿದ್ಯಾ? ಇಲ್ವಲ್ಲ, ಹಾಗೇನಿಲ್ಲ ದನಗಳೇ. ಕೊಯ್ಸಿದ್ದು 500 ಮೂಟೆ. ಅದರಲ್ಲಿ ಕೆಂಪು ಮತ್ತು ಚಿಲ್ಲರೆ ಎಲ್ಲ ಮುಗಿದು ಒಂದು 300 ಮೂಟೆ ಉಳಿದಿರಬೇಕು. ನಾನೇ ಖುದ್ದಾಗಿ ಹೋಗಿ ನೋಡ್ಕೊಂಬಂದಿದ್ದೀನಿ. ಹೌದಾ? ನೀನು ಸರಿಯಾಗಿ ನೋಡಿದೆ ತಾನೇ? ಸರಿ ಬಿಡು, ಮತ್ತೆ ಹಾಗಾಗಿ ನಾನು ಇನ್ನೊಂದ್ಸರಿ ಚೆಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಅದು ನನಗೆ ಸೈಜ್ನಲ್ಲಿ ಏನೋ ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಕೇಳಿದೆ ಅಷ್ಟೇ. ಅಪ್ಪಾಜಿ, ನಾನು ಹೊರ ಹೋಗಿ ಬರ್ತೀನಿ. ಯಾಕೋ ಭೂವಿ, ಏನಾದರೂ ತರಬೇಕಾಗಿತ್ತಾ? ರಮೇಶನಿಗೆ ಹೇಳಿದರೆ ತರ್ತಾನೆ ಬಿಡು. ಇಲ್ಲ ಅಪ್ಪಾಜಿ, ಅವ್ರಿಗೇನು ಗೊತ್ತಾಗಲ್ಲ, ನಾನೇ ಹೋಗಬೇಕು. ಹೋಗಿ ಬರ್ತೀನಿ ಬಿಡಿ. ಭೂವಿ, ಈ ಹಳ್ಳಿ ಪರಿಸ್ಥಿತಿ ಸರಿ ಇಲ್ಲ ಮರಿ. ನಿನಗೆ ಗೊತ್ತಿಲ್ಲ, ನೀನಿನ್ನೂ ಬಂದು 1-2 ದಿನ ಆಗಿದೆ ಅಷ್ಟೇ. ನೀನು ಹೋಗೋದು ಬೇಡ. ನಿನಗೇನಾದರೂ ಬೇಕಿದ್ರೆ ಯಾರಿಗಾದರೂ ಹೇಳಿ ತರಿಸೋಣ. ಅಪ್ಪಾಜಿ, ನಮಗೆ ಯಾರು ಏನೂ ಮಾಡಿಲ್ಲ. ನಾವು ಯಾರಿಗಾದ್ರೂ ಏನಾದರೂ ಮಾಡಿದ್ರೆ ತಾನೆ ಅವ್ರು ಉರ್ಕೊಳ್ಳೋದು ಅಥವಾ ನಮಗೇನಾದರೂ ಮಾಡೋದು. ನಮಗೇನು ಆಗಲ್ಲ ಅಪ್ಪಾಜಿ, ನಾನು ಹೋಗಿ ಬರ್ತೀನಿ ಬಿಡಿ. ಭುವಿ, ಇಷ್ಟು ದಿವಸ ನೀನು ಹೊರಗಡೆ ಓಡಾಡಿರೋದು ಶಂಕರಣ್ಣನ ಮಗನಾಗಿ ಅಲ್ಲ, ಆದರೆ ಈಗ ನೀನು ಹೊರಗಡೆ ಕಾಣಿಸೋದು ನನ್ನ ಮಗನಾಗಿ.